ಎಲ್ರಿಗೂ ನಾನು ನಿಮ್ಮ ದಾವಣಗೆರೆ ಹುಡುಗಿ ಅನುಷಾ. ಏನಂದರೆ ಇವತ್ತು ನಮ್ಮಮ್ಮ ಉದ್ಕ ಮುದ್ದೆ ಅಥವಾ ಬಸ್ಸಾರು ಸಬ್ಬಸ್ಗಿ ಸೊಪ್ಪಿನ ಸಾರು ಮಾಡ್ತಾಯಿದ್ರು. ಸೊ ಅದರ ರೆಸಿಪಿ ತೋರಿಸೋಣ, ಹಿಂಗೂ ಮಾಡ್ತಿದ್ರಲ್ಲ ಅಂದ್ಬಿಟ್ಟು ವಿಡಿಯೋ ಮಾಡ್ತಾಯಿದ್ದೆ. ನೋಡಿ, ಇಲ್ಲಿ 2 ಬೌಲಷ್ಟು ತೊಗರಿ ಬೇಳೆ ತೊಗೋತಾ ಇದ್ದಾರೆ. ಮತ್ತು ಸೋಸಿ ಕ್ಲೀನ್ ಮಾಡ್ಕೊಂಡಿರೋ ಸಬ್ಬಸ್ಗಿ ಸೊಪ್ಪು ತೊಗೊಂಡು ನೀಟಾಗಿ ತೊಳ್ಕೊಂಬಿಟ್ಟು ಈ ಥರ ಸಣ್ಣ ಕಟ್ ಮಾಡಿ ಇಟ್ಕೊಳ್ಳಿ ಇದನ್ನ. ಮತ್ತು ತೊಗರಿಬೇಳೆನೂ ಕೂಡ ಒಂದು 2-3 ಸಲ ನೀಟಾಗಿ ನೀರು ಹಾಕ್ಬಿಟ್ಟು ತೊಳ್ಕೊಂಡು ಅದಕ್ಕೆ ಮತ್ತು ನೀರು ಹಾಕಿ ಚೆನ್ನಾಗಿರೋ ನೀರು ಹಾಕ್ಬಿಟ್ಟು ಬೇಯಲಿಕ್ಕಿಡಿ. ಒಂದು ಸ್ವಲ್ಪ ಇಲ್ಲಿ ಅಡುಗೆ ಎಣ್ಣೆ ಹಾಕಿದ್ರು, 1-2 ಸ್ಪೂನಷ್ಟು. ಯಾಕಂದರೆ ಬೇಳೆ ಉಕ್ಕೋದಿಲ್ಲ ಕೆಳಗಡೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಕುದಿಲಿಕ್ಕೆ ಇಡ್ತಾರೆ. ಕುಕ್ಕರಲ್ಲಿ ಹಾಕಬೇಡಿ, ಇದು ಈಗಿನ ಪಾತ್ರೆನಲ್ಲೇ ಬೇಯಿಸ್ಬೇಕು. ಕುಕ್ಕರಲ್ಲಿ ಹಾಕಿದ್ರೆ ಮೆತ್ತಗಾಗೋಗುತ್ತೆ. ನೋಡ್ಕೊಳ್ಳಿ, ಈ ಥರ ಸ್ವಲ್ಪ ಮೆತ್ತಗೆ ಬೆಂದರೆ ಸಾಕು. ಇಚ್ಕಿದ್ರೆ ಸ್ವಲ್ಪ ಇಚ್ಕದಿಕ್ಕೆ ಬರಬೇಕು, ಅಷ್ಟು ಬೆಂದರೆ ಸಾಕಾಗುತ್ತೆ. ಮತ್ತು ಆ ಹಂತದಲ್ಲಿ ಆ ಥರ ಬೆಂದಾಗ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಸಬ್ಬಸ್ಗಿ ಸೊಪ್ಪನ್ನ ಆ್ಯಡ್ ಮಾಡಿ. ಸಪ್ಪಾಕಿ ಮೇಲೇನು ತುಂಬ ಹೊತ್ತು ಬೇಯಿಸೋದು ಬೇಕಾಗೋದಿಲ್ಲ, ಒಂದು 5 ಮಿನಿಟ್ಸ್ ಬೆಂದರೆ ಸಾಕಾಗುತ್ತೆ. ಸಬ್ಬಸ್ಗಿ ಸೊಪ್ಪು ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಬಿಡಿ. 1 ಸ್ಪೂನ್ ಹಾಕೊಂಡ್ರು ನಮ್ಮಮ್ಮ ಇಲ್ಲಿ. ನೋಡಿ, ಇನ್ನೊಂದು ಸ್ವಲ್ಪ ಬೇಯಿಸಿದ ನಂತರ ಈ ಥರ ಅದ್ರ ನೀರೆಲ್ಲ ಬಸ್ಕೊಂಬಿಡಿ ಒಂದು ಪಾತ್ರೆನಲ್ಲಿ ಸಪ್ರೇಟಾಗಿ. ಕಾಳು ಬೇರೆ ಮತ್ತು ನೀರು ಬೇರೆ ಮಾಡ್ಕೊಳ್ಳಿ. ಬಸ್ಸಾರನ್ನ ಇನ್ನು ಬೇರೆ ಬೇರೆ ಕಾಳು ಕೂಡ ಉಪಯೋಗಿಸ್ಬಿಟ್ಟು ಮಾಡ್ಬೋದು. ನಾನು ಕಮ್ಮಿಂಗ್ ಡೇಸಲ್ಲಿ ಮತ್ತು ಅದರ ರೆಸಿಪಿನೂ ಮಾಡಿದಾಗ ಹಾಕ್ತೀನಿ. ಬಟ್ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಎಲ್ಲ ಏಜ್ ಗ್ರೂಪವ್ರಿಗೂ ಇದು ತುಂಬ ಒಪ್ಪತ್ತೆ ಆ್ಯಂಡ್ ತುಂಬ ಇಷ್ಟಪಟ್ಟು ತಿಂತಾರೆ. ಆಮೇಲೆ ಒಂದು ಬಾಣಲೆನೇ ಕಾಯ್ಲಿಕ್ಕೆ ಇಟ್ಬಿಟ್ಟು 1-2 ಸ್ಪೂನಷ್ಟು ಕೊತ್ತಂಬರಿ ಕಾಳು ಇರ್ತಾವಲ್ಲ, ಡ್ರೈ ರೋಸ್ಟ್ ಮಾಡ್ಕೋಬೇಕು. 2 ಸ್ಪೂನಷ್ಟು ಅಷ್ಟೇ ಹಾಕೊಂಡಿದ್ದಾರೆ. ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಕೊತ್ತಂಬರಿ ಕಾಳು ಸ್ವಲ್ಪ ಅರ್ಧದಷ್ಟು ರೋಸ್ಟ್ ಆದಮೇಲೆ 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡ್ರು. ಈ ಥರ ಡ್ರೈ ರೋಸ್ಟ್ ಮಾಡುವಾಗ ಸ್ವಲ್ಪ ಹೊಗೆ ಮತ್ತು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜೀರಿಗೆದು ಮತ್ತು ಕೊತ್ತಂಬರಿ ಕಾಳ್ದು ಎರಡರದ್ದು ಘಮ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ಒಂದು ಪ್ಲೇಟಲ್ಲಿ ತಕ್ಕೊಂಡ್ಮೇಲೆ ಈರುಳ್ಳಿ ಕಟ್ ಮಾಡಿರೋದು 1 ದೊಡ್ಡ ಈರುಳ್ಳಿ ಹಾಕ್ಕೊಂಡ್ರೆ ಸಾಕು. ಚಿಕ್ಕದಿದ್ದರೆ 2 ಹಾಕ್ಕೊಳ್ಳಿ. ಸ್ವಲ್ಪ ಇದನ್ನು ಆಯಿಲ್ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು. ಇದನ್ನ ಸ್ವಲ್ಪ ಅಷ್ಟೇ, ಪೂರ್ತಿ ರೋಸ್ಟ್ ಆಗೋದು ಬೇಡ. ಸ್ವಲ್ಪ ಬ್ರೌನ್ ಕಲರ್ ಬರುವಾಗ ತೆಗೆದ್ರೆ ಬರುತ್ತೆ. ನೋಡಿ, 2 ಸ್ಪೂನ್ ಆಯಿಲ್ ಹಾಕ್ಕೊಂಡ್ರು ನಮ್ಮಮ್ಮ ಮಾಡೋ ಅಡುಗೆ ಅಂದರೆ ನನಗೆಲ್ಲದು ತುಂಬ ಇಷ್ಟ. ನಾನು ಸೇಮ್ ಅವ್ರ ಥರನೇ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀನಿ ಯಾವಾಗಲೂ, ಏನು ಮಾಡಿದ್ರು. ನಿಮಗೆ ಯಾರು ಮಾಡಿದ್ದು ಊಟ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ. ನೋಡಿ, ಈ ಥರ ಹುರ್ಕೊತಾ ಇದ್ದಾರೆ. ಸ್ವಲ್ಪ ಮೆತ್ತಗಾಗೋಷ್ಟು ಹುರ್ಕೊಂಡ್ರೆ ಸಾಕಿದು, ಪೂರ್ತಿ ರೋಸ್ಟ್ ಆಗಬೇಕಂತಂದೇನೂ ಇಲ್ಲ. ಸ್ವಲ್ಪ ಮೆತ್ತಗಾದ್ಮೇಲೆ ತಕ್ಕೊಂಬಿಡಿ. 1 ಮಿನಿಟಷ್ಟು ಹುರ್ಕೊಂಬಿಟ್ಟು ತಕ್ಕೊಂಡ್ರೆ ಸಾಕಾಗತ್ತೆ. ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ಈ ಥರ ನೋಡಿ, ಒಂದು ಪ್ಲೇಟಿಗೆ ತಕ್ಕೊಂಬಿಟ್ಟಿದ್ದನ್ನು. ಮತ್ತು ಹಸಿಮೆಣ್ಸಿನ್ಕಾಯಿ ನಮ್ಮಮ್ಮ ಇಲ್ಲಿ ಒಂದು 10-11 ಹಂಗೆ ತೊಗೊಂಡಿದ್ದಾರೆ. ನೀವು ಖಾರಕ್ಕೆ ತಕ್ಕಂಗೆ ಹಾಕ್ಕೊಳ್ಳಿ. ಇದನ್ನು ಕೂಡ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾರೆ ಇವಾಗ. ಸ್ವಲ್ಪ ಫ್ರೆಶ್ ಆಗಿರೋ ಕರಿಬೇವಿದ್ರೂ ಇವಾಗ ಆ್ಯಡ್ ಮಾಡ್ಕೊಳ್ಳಿ. ಮೆಣಸಿನ್ಕಾಯಿ ಜೊತೆನೆ ಕರಿಬೇವು ಹಾಕೋದ್ರಿಂದ ಅರೋಮ ಚೆನ್ನಾಗಿ ಬರುತ್ತೆ ಸಾಂಬಾರ್ದು, ಅದಕ್ಕೋಸ್ಕರ. ಇವಾಗ ಇದೆಲ್ಲ ಹುರ್ಕೋತಿರೋದು ಸಾಂಬಾರ್ಗೋಸ್ಕರನೇ. ಮಿಕ್ಸಿ ಮಾಡಿ ಹಾಕ್ಕೊಬೇಕು ಇವೆಲ್ಲ ಐಟಮ್ಸ್ನು. ಈ ಥರ ಕಾಳು ಬೇಯಿಸಿರ್ತೀವಲ್ಲ, ಅದನ್ನು ಸಾಂಬಾರಿಗೆ ಒಂದು 4 ಟೀ ಸ್ಪೂನಷ್ಟು ತಕ್ಕೊಂಡ್ರು. ನೋಡಿ, ಇಲ್ಲಿ ಇಷ್ಟು ತಕ್ಕೊಂಡ್ರು. ಇದು ಕಾಳಿಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ದಾರೆ. ಒಗ್ಗರಣೆ ಹಾಕೋಕ್ಕೆ ಇವಾಗ ರೆಡಿ ಮಾಡ್ಕೊತಿದ್ದಾರೆ ನಮ್ಮಮ್ಮ. ಈ ಥರ ಸ್ವಲ್ಪ ಒಗ್ಗರಣೆಗೆ ಎಷ್ಟು ಬೇಕಷ್ಟು ಆಯಿಲ್ ಹಾಕ್ಕೊಂಡ್ಬಿಟ್ಟು ಸಾಸಿವೆ ಕಾಳು, ಜೀರಿಗೆ ಮತ್ತು ಕರಿಬೇವಿದ್ರೆ ಕರಿಬೇವು ಹಾಕ್ಬಿಟ್ಟು
ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೆಟೊ ಹೆಚ್ಚಿಟ್ಕೊಂಡಿದ್ರಲ್ಲ ಅದನ್ನು ಹಾಕ್ಕೊಂಡು ಮಾಗಿಸ್ಬಿಟ್ಟು ಸ್ವಲ್ಪ, ಮತ್ತು ಕಾಳು ತಗೊಂಡಿರ್ತೀವಲ್ಲ ಆವಾಗಲೇ ಕಾಳು ಮತ್ತು ಸಬ್ಬಸಿಗೆ ಸೊಪ್ಪು ಬಸ್ಬಿಟ್ಟು ಸಪ್ರೇಟಾಗಿ ತಗೊಂಡಿರ್ತೀವಲ್ಲ ಅದನ್ನು ಹಾಕಿ ನೀಟಾಗಿ ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಕಾಳು ರೆಡಿ ಆಗುತ್ತೆ. ಸ್ವಲ್ಪ ಇಲ್ಲಿ ಈರುಳ್ಳಿ ಫ್ರೈ ಆಗೋಕ್ಕೆ ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಳ್ಳುವಾಗ ನೋಡ್ಕೊಂಡು ಹಾಕ್ಕೋಬೇಕು, ಯಾಕಂದರೆ ನಾವು ಆವಾಗಲೇ ಕಾಳು ಬೇಯಿಸಬೇಕಾದ್ರೂ ಉಪ್ಪು ಹಾಕ್ಕೊಂಡಿದ್ವಿ. ಇಲ್ಲಿ ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಈರುಳ್ಳಿ ರೋಸ್ಟ್ ಆದಮೇಲೆ ಟೊಮೆಟೊ ಹಾಕ್ಕೊಂಡು ಮಾಗಿಸೋದು. ಒಂದು ಸ್ವಲ್ಪ ಅರಿಶಿನ ಪುಡಿ ಬೇಕಿದ್ದರೆ ಹಾಕ್ಕೊಳ್ಳಿ, ನೀವು ಚೆನ್ನಾಗಾಗುತ್ತೆ. ಬೇಡ ನಿಮಗೆ ಅರಿಶಿನ ಪುಡಿ ಅಂದರೆ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು, ಬಟ್ ಟೇಸ್ಟ್ ಚೆನ್ನಾಗಾಗುತ್ತೆ. ಅರಿಶಿನ ಪುಡಿ ಹಾಕೋದ್ರಿಂದ ಅರ್ಧ ಟೀ ಸ್ಪೂನ್ ಅಷ್ಟು ಹಾಕಿದರೆ ಸಾಕಾಗುತ್ತೆ. ಇಲ್ಲಿ ನಾವು ಮಾಡ್ತಿರೋ ಕ್ವಾಂಟಿಟಿ ಬಂದುಬಿಟ್ಟು 5ರಿಂದ 6 ಜನಕ್ಕಾಗುತ್ತೆ. ನೀವು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಎಲ್ಲ ಸೊಪ್ಪು ಮತ್ತು ಬೇಳೆನ ಜಾಸ್ತಿ ಹಾಕ್ಕೋಬೇಕಾಗತ್ತೆ. ಕಡಿಮೆ ಅಂದರೆ ಸ್ವಲ್ಪ 1 ಬೌಲಷ್ಟು ಬೇಳೆ ಹಾಕ್ಕೊಳ್ಳಿ, ಜಾಸ್ತಿ ಆದರೆ ಇನ್ನೊಂದು ಬೌಲ್ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಅಷ್ಟೇ. ಈ ಥರ ಕಾಳು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಇನ್ನೊಂದು ಸತಿ ಕಲಸಿ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿದರೆ ಈ ಮುದ್ದೆ ಜೊತೆ ತಿನ್ನೋದಕ್ಕೆ ಕಾಳು ರೆಡಿ ಆಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಇದಂತೂ ನನಗೆ ಸಖತ್ ಫೇವ್ರೇಟ್ ಅಂತಲೇ ಹೇಳ್ಬೋದು. ಬರೀ ವೆಜ್ ತಿನ್ನೋರಿಗೆ ಈ ಸಾಂಬಾರು ಆಲ್ಮೋಸ್ಟ್ ವೀಕಲ್ಲಿ ಒನ್ಸ್ ಟ್ವೈಸ್ ಮಾಡ್ತಾನೇ ಇರ್ತಾರೆ, ಗೊತ್ತಿರುತ್ತೆ. ಇದು ಬೇರೆ ಬೇರೆ ಥರನೂ ಮಾಡ್ತಾರೆ, ನಾವು ಈ ಥರ ಮಾಡ್ತೀವಿ. ಸ್ವಲ್ಪ ಲಾಸ್ಟಲ್ಲಿ ಇನ್ನೊಂದು 3-4 ಮಿನಿಟ್ಸ್ ಇದೆ ಗ್ಯಾಸ್ ಆಫ್ ಮಾಡೋಕ್ಕೆ ಅಂದವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕೊಬ್ಬರಿ, ತುರಿದಿರೋದು ಕೊಬ್ಬರಿನ ಹಾಕಿಬಿಟ್ಟು ಸ್ವಲ್ಪ ಕಲಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ನೀವು ಬರೀ ಸಬ್ಬಸಿಗೆ ಸೊಪ್ಪಷ್ಟೇ ಹಾಕ್ಕೋಬೇಕಂತ ಏನಿಲ್ಲ, ಬೇರೆ ಯಾವುದಾದ್ರೂ ಸೊಪ್ಪಿದ್ರೂ ಹಾಕ್ಕೋಬೋದು ಅದ್ರ ಜೊತೆಗೆ, ಟೇಸ್ಟ್ ಚೆನ್ನಾಗಾಗುತ್ತೆ. ಬಟ್ ನಾವಿಲ್ಲಿ ಸಬ್ಬಸಿಗೆ ಸೊಪ್ಪಿಂದಷ್ಟೇ ಮಾಡ್ತಿರೋದ್ರಿಂದ ಸಬ್ಬಸಿಗೆ ಸೊಪ್ಪು ಹಾಕ್ಕೊಂಡಿದ್ದೀವಿ. ಕಾಳಿಗೆ ಬೇಕಾದರೆ ಆಫ್ ಮಾಡಿದ್ಮೇಲೆ ನೀವು ಸ್ವಲ್ಪ ಲೆಮನ್ ಹಾಕ್ಕೋಬೋದು, ಬೇಡ ಅಂದರೆ ಬಿಟ್ಬಿಡಿ. ಆಮೇಲೆ ಊಟ ಮಾಡುವಾಗೇ ಬೇಕಾದರೆ ಎಷ್ಟು ಬೇಕೋ ನೋಡಿಕೊಂಡು ಹಾಕ್ಕೋಬೋದು, ಅಥವಾ ಈಗಲೂ ಹಾಕ್ಬಿಟ್ಟು ಕಲಸಿಡ್ಬೋದು. ನಿಮ್ಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ. ನೀವು ಇವಾಗೇ ಹಾಕಬೇಕಂತ ಏನೂ ಇಲ್ಲ, ನಿಮಗೆ ಊಟ ಮಾಡುವಾಗ ಬೇಕಾದ್ರೂ ಹಾಕ್ಕೋಬೋದು. ಇಷ್ಟು ಮಾಡಿದರೆ ಈ ಕಾಳು ರೆಡಿ ಆಗುತ್ತೆ. ಈಗ ಸಾಂಬಾರಿಗೆ ಆವಾಗಲೇ ಈರುಳ್ಳಿ ಮತ್ತು ಕೊತ್ತಂಬರಿ ಕಾಳು, ಜೀರಿಗೆ ಕಾಳು ಎಲ್ಲ ಹುರಿದಿಟ್ಕೊಂಡಿದ್ರಲ್ಲ ಅದನ್ನೆಲ್ಲ ಹಾಕಿಬಿಟ್ಟು ಮಿಕ್ಸಿ ಮಾಡಿಕೊಂಡು ಆ್ಯಡ್ ಮಾಡಿದರೆ ಆಗುತ್ತೆ. ಕಾಳೆ ಬೇರೆ ಸಪ್ರೇಟಾಗಿ ಒಂದು ಸತಿ ಮಿಕ್ಸಿ ಮಾಡಿಕೊಂಡು ಆಮೇಲೆ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೋತಾ ಇದ್ದಾರೆ. ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿದು ಮತ್ತು ಕೊಬ್ಬರಿ ತುರಿದಿರೋದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ. 3 ಸ್ಪೂನಷ್ಟಿದೆ ಇದು. ಕಾಳುಗಳನ್ನೂ ಸ್ವಲ್ಪ ಹಾಕಬೇಕು. ಸ್ವಲ್ಪ ನೀರು ಹಾಕ್ಬಿಟ್ಟು ನುಣ್ಣಗೆ ಪೇಸ್ಟ್ ಥರ ರುಬ್ಕೊಂಡು ಆ್ಯಡ್ ಮಾಡೋದು ಅಷ್ಟೇ. ಆವಾಗಲೇ ನೀರು ತಗೊಂಡಿರ್ತೀವಲ್ಲ ಸಾಂಬಾರಿಂದು, ಸೊಪ್ಪು ಬೇಳೆ ಬೇಯಿಸಿರೋದು, ಆ ನೀರಿಗೇ ಇದನ್ನು ನೀಟಾಗಿ ಸ್ವಲ್ಪ ಪೇಸ್ಟ್ ಥರನೇ ನುಣ್ಣಗೆ ರುಬ್ಕೊಂಬಿಟ್ಟು ಹಾಕಿದರೆ ಈ ಸಾಂಬಾರು ರೆಡಿ. ಮತ್ತು ನೋಡಿ ಹುಣಸೆಹಣ್ಣು ಇಡ್ತಾ ಇದ್ದಾರೆ ಇಲ್ಲಿ, ಸ್ವಲ್ಪ ನೆನೆಸಿಟ್ಕೊಂಡ್ಬಿಟ್ಟು ಹುಣಸೆಹಣ್ಣು ಹಿಂಡ್ಕೊಳ್ಳಿ. ಹುಳಿ ಬೇಕೇ ಬೇಕು, ಇದು ಆ್ಯಡ್ ಮಾಡ್ಕೊಳ್ಳೇಬೇಕು, ಚೆನ್ನಾಗಾಗುತ್ತೆ ಟೇಸ್ಟು. ಇದೇ ಥರನೂ ಬೇಕಾದ್ರೆ ಹಸಿ ಸಾಂಬಾರು ಥರನೂ ಊಟ ಮಾಡ್ಬೋದು. ಇಲ್ಲ ಬೇಡ ಬಿಸಿ ಬೇಕು ನಮಗೆ ಅಂದರೆ ಚೆನ್ನಾಗಿ ಕುದಿಸ್ಬಿಟ್ಟು ಊಟ ಮಾಡ್ಕೋಬೋದು. ಸೊ ಈಗ ಇದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿಬಿಟ್ಟು ಆ ಸಾಂಬಾರು ಹಾಕಿಬಿಟ್ಟು ಕುದಿಸಿದ್ರೆ ಸಾಂಬಾರು ಪೂರ್ತಿಯಾಗಿ ರೆಡಿ ಆಗುತ್ತೆ. ನೋಡಿ ಇಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. 2ರಿಂದ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸಾಸಿವೆ ಕಾಳು, ಜೀರಿಗೆ ಮತ್ತು ಕರಿಬೇವು ಸೊಪ್ಪು ಹಾಕ್ಕೊಂಡು ಸಿಡಿಸ್ಬಿಟ್ಟು
ಆವಾಗಲೇ ನಾವು ಕಾಳು ಮತ್ತು ಸೊಪ್ಪು ಎಲ್ಲ ಬೇಯಿಸಿ ಇಟ್ಕೊಂಡು ಮತ್ತು ರುಬ್ಬಿರೋದನ್ನೆಲ್ಲ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದು ಎಣ್ಣೆ ಕಾದ ನಂತರ ಆ ಸಾಂಬಾರು ಮಸಾಲೆ ಏನಿರುತ್ತೆ ಅದನ್ನೆಲ್ಲ ಇದಕ್ಕೆ ಹಾಕಿ ಚೆನ್ನಾಗಿ ಒಂದು ಕುದಿ ತೆಗೆದುಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಇದಕ್ಕೆ ನೋಡ್ಕೊಂಡು ಹಾಕ್ಕೊಳ್ಳಿ. ನಾವು ಆವಾಗಲೇ ಹಾಕಿದ್ವಿ ಸ್ವಲ್ಪ ಉಪ್ಪು ಕಾಳಿಗೆ, ಅದಕ್ಕೋಸ್ಕರ ಈ ಥರ ತಿಕ್ನೆಸ್ ನೋಡ್ಕೊಂಬಿಟ್ಟು ಸ್ವಲ್ಪ ನೀವು ನೀರು ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ಇವಾಗ ಜೋಳದ ಮುದ್ದೆ ಮಾಡೋದು ತೋರಿಸ್ತಾ ಇದ್ದಾರೆ ನೋಡಿ ನಮ್ಮ. ಈ ಥರ ಜರಡಿಗೆ ಇಟ್ಕೊಂಡ್ಬಿಟ್ಟು ಜೋಳದ ಹಿಟ್ಟು, ಪ್ಯೂರ್ ಜೋಳದ ಹಿಟ್ಟು ಇದರಲ್ಲಿ ಯಾವ ಹಿಟ್ಟು ಬೇರೆ ಮಿಕ್ಸ್ ಇಲ್ಲ, ಅಕ್ಕಿ ಹಿಟ್ಟು ಎಲ್ಲ ಏನೂ ಮಿಕ್ಸ್ ಇಲ್ಲ. ಈ ಥರ ನೀಟಾಗಿ ಜರಡಿಗೆ ಇಟ್ಕೊಳ್ಳಿ. ಸ್ವಲ್ಪ ಈ ಥರ ಒಂದು ಸ್ವಲ್ಪ ನಿಮ್ಗೆ ಮುದ್ದೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಒಂದು ಸ್ವಲ್ಪ ಅಂದರೆ ಒಂದು ಬೌಲ್ಗಿಂತ ಕಡಿಮೆನೇ ತೊಗೊಂಬಿಟ್ಟು ಈ ಥರ ಕಲಸಿಟ್ಕೊಳ್ಳಿ. ಚೆನ್ನಾಗಿ ಗಂಟಿಲ್ದಂಗೆ ನೀಟಾಗಿ ಕಲಸಿಟ್ಕೊಳ್ಳಿ. ಒಂದು ಪಾತ್ರೆಯಲ್ಲಿ ನೀರು ತೊಗೊಂಬಿಟ್ಟು, ಅಂದರೆ ಮುದ್ದೆ ನೀವು ಎಷ್ಟು ಮಾಡ್ತಾಯಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಇಲ್ಲಿ 5-6 ಜನಕ್ಕಾದರೆ 1 ಲೀಟ್ರಷ್ಟು ಬೇಕಾಗುತ್ತೆ. ಕಡಿಮೆ ಜನ ಒಂದು ಜನ ಅಂದರೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ಕೊಂಬಿಟ್ಟು ಆವಾಗಲೇ ಹಿಟ್ಟು ಕಲ್ಸ್ಕೊಂಡು ಇಟ್ಕೊಂಡಿದ್ವಲ್ಲ ನೀಟಾಗಿ, ಅದನ್ನು ನೀರು ಸ್ವಲ್ಪ ಬೆಚ್ಚಗಿರುವಾಗ ಹಾಕಿ ಫುಲ್ಲು ಕುದಿಯುವಾಗ ಅದನ್ನು ಹಾಕಿದರೆ ಎಲ್ಲ ಮುದ್ದೆ ಎಲ್ಲ ಗಂಟಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಬೆಚ್ಚಗಿದ್ದಾಗೇ ಅದನ್ನು ಹಾಕಿ ಈ ಥರ ಇದನ್ನು ಕೂಡಿಸ್ತಾನೆ ಇರಬೇಕು, ಅಂದರೆ ಕಲಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗುತ್ತೆ. ವಾವ್, ಕುದಿ ಹಿಡಿತಾ ಇದೆ ನೋಡಿ. ಇವಾಗ ಸಾಂಬಾರು ಘಮ ಘಮ ಅಂತ ಆಯಿತು. ಈ ಥರ ಅದು ಚೆನ್ನಾಗಿ ಮುದ್ದೆದು ಕುದ್ದು ಬೆಂದಿದೆ ಕೊಟ್ರಿ ಅಂದಿಮೇಲೆ ಈ ಥರ ಹಿಟ್ಟು ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ನೀಟಾಗಿ ಮತ್ತೆ ಗಂಟಿಲ್ದಂಗೆ ಕಲಿಸ್ಬೇಕು. ಇದನ್ನು ಕಲಸಿದ ಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಕೊಳ್ಳಿ. ನಮ್ಮಮ್ಮ ಇಲ್ಲಿ ಕೆಳಗಡೆ ಇಟ್ಕೊಂಡು ಕಲಿಸ್ತಾ ಇದ್ದಾರೆ. ನೀವು ಬೇಕಾದ್ರೆ ಒಲೆ ಮೇಲೆ ಇಟ್ಕೊಂಡೇ ಕಲಿಸ್ಕೋಬೋದು, ಗಂಟಾಗಲ್ಲ ಈ ಥರ ಮಾಡೋದ್ರಿಂದ. ಈ ಥರ ನೀಟಾಗಿ ಗಂಟಿಲ್ದಂಗೆ ಕಲಸಿದ್ಮೇಲೆ ಮತ್ತೆ ಸ್ಟವ್ ಮೇಲೆ ಇಟ್ಟು ಮತ್ತೆ ಬೇಯಿಸ್ಬೇಕು. ಅದನ್ನು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಮುದ್ದಿಗೆ ಪಿಸ್ಕಾಗ್ಬಿಡ್ತವೆ ಅಂತಾರಲ್ಲ ಆ ಥರ ಆಗ್ಬಿಡ್ತವೆ, ಮೆತ್ತಗಿರ್ತವೆ, ಕೈಗಂಟುತ್ತೆ ಬೆಂದಿಲ್ಲ ಅಂದರೆ. ಅದಕ್ಕೆ ಈ ಥರ ಏನು ಮಾಡಿ ಅಂದರೆ ನೀಟಾಗಿ ಕಲಸಿದ್ಮೇಲೆ ಮತ್ತೊಂದು ಸತಿ ಗ್ಯಾಸ್ ಮೇಲೆ ಇಟ್ಟು ಬೇಯಿಸ್ಕೊಳ್ಳಿ. ನೀಟಾಗಿ 1 ಗಂಟೆ ಬರ್ದಿರ ಇದನ್ನು ನೀಟಾಗಿ ಕಲಿಸ್ಕೊಬೇಕು. ನೀಟಾಗಿ ಕಲಿಸಿದ್ಮೇಲೆ ಮತ್ತೊಂದು ಸತಿ ಸ್ಟವ್ ಆನ್ ಮಾಡಿಬಿಟ್ಟು ಹೈ ಫ್ಲೇಮಲ್ಲಿ ನೀಟಾಗಿ ಬೇಯಿಸ್ಕೊಳ್ಳಿ. ಇದನ್ನು ನೋಡಿ, ಈ ಥರ ಪಾತ್ರೆ ಬಿಟ್ಕೊಬೇಕದು ಸ್ವಲ್ಪ, ಹಂಗಾದರೆ ಬೆಂದಿದೆ ಅಂತೇಳಿ ಅರ್ಥ. ಬೆಂದಿಲ್ಲದ ತಿಂದರೂ ಹೊಟ್ಟೆ ಕೆಡೋ ಚಾನ್ಸಸ್ ಇರುತ್ತೆ. ನೀಟಾಗಿ ಬೇಯಿಸ್ಕೊಳ್ಳಿ. ನೀಟಾಗಿ ಬೆಂದಿದ್ಮೇಲೆ ಈ ಥರ ಇದಕ್ಕೆ ಕೈ ಬಟ್ಲು ಅಂತಾರೆ ನಮ್ಮ ಕಡೆ, ಅದರಲ್ಲಿ ಸ್ವಲ್ಪ ನೀರು ಹಾಕೋದ್ರಿಂದ ಅದು ಕೈ ಬಟ್ಲಿಗೆ ಅಂಟ್ಕೊಳ್ಳೋದಿಲ್ಲ. ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ತಟ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಂಡು ಇಟ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿದೆ ಮುದ್ದೆ. ನನಗಂತೂ ಜೋಳದ ಮುದ್ದೆನೇ ಇಷ್ಟ ರಾಗಿ ಮುದ್ದೆಗಿಂತ. ಬಟ್ ರಾಗಿ ಮುದ್ದೆ ಹೆಲ್ತ್ ವೈಸ್ ತುಂಬ ಒಳ್ಳೆಯದು ಅಂತಂದೇಳಿ ರಾಗಿ ಮುದ್ದೆನೂ ಮಾಡ್ತೀವಿ ನಾವು. ಈ ಥರ ನೀಟಾಗಿ ತಟ್ಕೊಂಡು ಇಟ್ಕೊಂಡ್ರೆ ಮುದ್ದೆ ರೆಡಿ ಆಗುತ್ತೆ. ತುಪ್ಪ ಆಪ್ಷನಲ್ಲು, ಹಾಕೋಬೇಕಂತಲೇ ಏನಿಲ್ಲ, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ಸಾಂಬಾರು ಮಾಡಿದ್ವಲ್ಲ ಆವಾಗಲೇ, ಆ ಸಾಂಬಾರು ನಿಜ ಸೂಪರಾಗಿ ಇರುತ್ತೆ. ಸಾಂಬಾರು ಮಾತ್ರ ಒಂಥರ ಪಾನಿಪುರಿದು ನನಗೆ ಆ ಥರ ಘಮ ಬರ್ತಾ ಇರುತ್ತೆ ಇದು ಸಾಂಬಾರು, ಅಷ್ಟು ಚೆನ್ನಾಗಿರುತ್ತೆ. ನಾನು ಊಟ ಮಾಡಿದ್ದೆಲ್ಲ ಆದಮೇಲೆ ಕೂಡ ಮತ್ತೆ ಒಂದು ಲೋಟದಲ್ಲಿ ಹಾಕೊಂಡ್ಬಿಟ್ಟು ಬರೀ ಸಾಂಬಾರನ್ನೇ ಕುಡಿತಿರ್ತೀನಿ. ನನಗೆ ಅಷ್ಟು ಫೇವ್ರೆಟ್ ಇದು ಈ ಸಾಂಬಾರು ಅಂದರೆ. ನೀವು ಕೂಡ ಒಂದು ಸತಿ ಟ್ರೈ ಮಾಡಿ ನೋಡಿ, ನನಗೆ ಹೇಳಿ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಆವಾಗಲೇ ಮಾಡಿದ್ವಲ್ಲ ಕಾಳು ಬೇಳೆದು ಸೊಪ್ಪು ಎಲ್ಲ ಬೇಯಿಸಿ, ಇದು ಕಾಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.